ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಚ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಃ ತರಣಕಾ ಇವ. ಯಾವಾಗ ಗರುಡ ಬಂದ ಆಗ ಕಪಿಗಳೆಲ್ಲರ ಮೈ ಮೇಲಿದ್ದ ಹುಣ್ಣುಗಳೆಲ್ಲ ವಾಸಿಯಾದವು. ನೆನಪಿದೆ ಅಂತ ಈಗಲೇ ಹೇಳಿಬಿಡ್ತೇನೆ. ನಾಳೆ 6ರಿಂದ 7 ರಾಮಾಯಣದ ಚಿಂತನೆ ಇದೆ. ಒಂದು ಕೆಲಸ ಇದೆ, ಆದ್ದರಿಂದ 6ರಿಂದ 7 ರಾಮಾಯಣದ ಚಿಂತನೆ. ಆದ್ದರಿಂದ ಬದಲಾದ ಸಮಯಕ್ಕೆ ಸ್ವಲ್ಪ ನೀವು ಅನನುಕೂಲ ಆಗಬಹುದೇನೋ. ದಯವಿಟ್ಟು ಈ 6ರಿಂದ 7 ಕೇಳಲಿಕ್ಕೆ ತಯಾರಾಗಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇದು ರಾಮಾಯಣದ ಮುಂದುವರಿಸೋಣ. ತತಸ್ತು ಪರ್ಣಃ ಕಾಕುತ್ಸ್ಥೌ ಸ್ಪೃಷ್ಟ್ವಾ ಪ್ರತ್ಯಭಿನಂದ್ಯ ಚ ವಿಮಮರ್ಶ ಚ ಪಾಣಿಭ್ಯಾಂ ಮುಖೇ ಚಂದ್ರಮಸ ಪ್ರಭೇ ವೈನತೆ ಯೇನ ಸಂಸ್ಪೃಷ್ಟಾಃ ತಯೋಃ ಸಂರುರುಹುರ್ವ್ರಣಾಃ ಸುವರ್ಣೇ ಚ ತನು ಸ್ನಿಗ್ಧೇ ತಯೋರಾಶು ಬಭೂವತುಃ. ಯಾವಾಗ ಗರುಡ ಬಂದ ಅವಾಗ ಎಲ್ಲ ಹಾವುಗಳು ಹರಿದು ಹೋದವು. ವ್ರಣಾಹ ಸಂರುರುಹು, ಏನು ಗಾಯಗಳಾಗಿತ್ತು ಅದೆಲ್ಲವೂ ಕೂಡ ಮಾದವು ಅಥವಾ ಮಾಯ್ದವು. ತೇಜೋ ವೀರ್ಯಂ ಬಲಂ ಚೌಜಃ ಉತ್ಸಾಹಶ್ಚ ಮಹಾಗುಣಾಃ ಪ್ರದರ್ಶನಂಚ ಬುದ್ಧಿಶ್ಚ ಸ್ಮೃತಿಶ್ಚ ದ್ವಿಗುಣಾತಯೋಃ. ಯಾವಾಗ ವಿಷ ಎಲ್ಲ ಇಳಿತೋ ಆಗ ಬೇರೊಬ್ಬರನ್ನು ಸೋಲಿಸುವ ಶಕ್ತಿ ತೇಜಃ, ಹಿಡಿದದ್ದನ್ನು ಗುರಿಮುಟ್ಟಿಸುವ ಛಲ ವೀರ್ಯ, ಮೈಯೊಳಗಿನ ಕಸುವು ಬಲ, ಓಜಸ್ಸು ಉತ್ಸಾಹ, ಬುದ್ಧಿ ನೆನಪು ಎಲ್ಲವೂ ಕೂಡ ದುಪ್ಪಟ್ಟಾದವು. ತಾ ಉತ್ಥಾಪ್ಯ ಮಹಾತೇಜಾಃ ಗರುಡೋ ವಾಸವೋಪಮೌ ಉಭೌ ಚ ಸಸ್ವಜೇ ಹೃಷ್ಟೋ ರಾಮಶ್ಚೈನಮುವಾಚಃ. ಅವರಿಬ್ಬರನ್ನು ಗರುಡ ಎಬ್ಬಿಸಿದ, ಇಬ್ಬರನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ರಾಮ ಅವನನ್ನು ಕುರಿತು ಕೇಳಿದ. ಭವತ್ಪ್ರಸಾದಾದ್ವ್ಯಸನಂ ರಾವಣಿ ಪ್ರಭವಂ ಮಹತ್ ಉಪಾಯೇನ ವ್ಯತಿಕ್ರಾಂತೌ ಶೀಘ್ರಂಚ ಬಲಿನೌ ಕೃತೌ. ರಾಮ ಗರುಡನಿಗೆ ಹೇಳಿದ, ನಿನ್ನ ಅನುಗ್ರಹದಿಂದ ಇಂದ್ರಜಿತು ಮಾಡಿದ ಕಷ್ಟಗಳೆಲ್ಲ ನೀಗಿದವು. ಒಳ್ಳೆಯ ಉಪಾಯದಿಂದ ನಾವು ದಾಟಿದೆವು. ಶೀಘ್ರಂಚ ಬಲಿನೌ ಕೃತೌ, ಬಲಿಷ್ಠರಾದೆವು. ಇಲ್ಲ ಅಂದರೆ ಗಾಯ ಮಾಯಲಿಕ್ಕೆ ಸ್ವಲ್ಪ ಹೊತ್ತು, ಸ್ವಲ್ಪ ಕಾಲ
ಹೀಗೆ ತಿಂಗಳಾನುಗಟ್ಟಲೆ ಆಗಬಹುದಿತ್ತು, ಅದಾಗಲಿಲ್ಲ. ಒಂದು ಕ್ಷಣದಲ್ಲಿ ಅದೆಲ್ಲವೂ ಆಯಿತು. ಯಥಾ ತಾತಂ ದಶರಥಂ ಯಥಾ ಜಂಚ ಪಿತಾಮಹಂ ತಥಾ ಭವಂತಮಾಸಾದ್ಯ ಹೃದಯಂ ಮೇ ಪ್ರಸೀದತಿ. ದಶರಥ ಸಮೀಪದಲ್ಲಿ ಇದ್ದರೆ ಏನು ನೆಮ್ಮದಿಯೋ, ಅಥವಾ ನನ್ನ ತಾತ ಅಜ ಅವನು ಹತ್ತಿರದಲ್ಲಿದ್ದರೆ ಏನು ನೆಮ್ಮದಿಯೋ, ಆ ತರಹದ ನೆಮ್ಮದಿ ನಿನ್ನ ಸನ್ನಿಧಿಯಲ್ಲಿ ನನಗೆ ದೊರಕ್ತಾ ಇದೆ. ಕೋ ಭವಾನ್ ರೂಪ ಸಂಪನ್ನೋ ದಿವ್ಯಸ್ತ್ರಗನುಲೇಪನಃ ವಸಾನೋ ವಿರಜೆ ವಸ್ತ್ರೇ ದಿವ್ಯಾಭರಣಭೂಷಿತಃ. ನೀನು ಯಾರಿನೂ ರೂಪಸಂಪನ್ನ, ಒಳ್ಳೆಯ ಹಾರವನ್ನು ತೊಟ್ಟವ, ಗಂಧವನ್ನು ಪೂಸಿಕೊಂಡವ, ಚಂದದ ಬಟ್ಟೆಯನ್ನು ತೊಟ್ಟವ, ಒಳ್ಳೆಯ ಆಭರಣಗಳಿರುವವ ಯಾರಯ್ಯ ನೀನು ಅಂತ ಕೇಳ್ದ. ತಮುವಾಚ ಮಹಾತೇಜಾ ವೈನತೇಯೋ ಮಹಾಬಲಃ ಪತತ್ರಿರಾಜ ಪ್ರೀತಾತ್ಮ ಹರ್ಷಪರ್ಯಾಕುಲೇಕ್ಷಣಂ. ಆಗ ವಿನತೆಯ ಮಗ ಗರುಡ ನುಡಿದ, ಅಹಂ ಸಖಾತೆ ಕಾಕುತ್ಸ್ಥ ಪ್ರಿಯ ಪ್ರಾಣೋ ಬಹಿಶ್ಚರಃ ಗರುತ್ಮಾನಿಹ ಸಂಪ್ರಾಪ್ತೋ ಯುವಯೋತ್ಸಾಹ್ಯ ಕಾರಣಾತ್. ರಾಮನೇ, ನಾನು ನಿನ್ನ ಗೆಳೆಯನಲ್ಲವೇ? ಪ್ರಿಯ ಸಖಾ, ಪ್ರೀತಿಯ ಗೆಳೆಯ, ಪ್ರಾಣೋ ಬಹಿಶ್ಚರಃ, ನಿನ್ನ ಹೊರಗಡೆಯ ಪ್ರಾಣ, ನಿಮ್ಮಿಬ್ಬರ ಸಹಾಯಕ್ಕಾಗಿ ನಾನು ಬಂದೆ. ಅಸುರಾವಾ ಮಹಾವೀರ್ಯಾ ವಾನರಾವಾ ಮಹಾಬಲಾ ಸುರಾಶ್ಚಾಪಿ ಸಗಂಧರ್ವಾ ಪುರಸ್ಕೃತ್ಯ ಶತಕ್ರತುಂ ನೇಮಂ ಮೋಕ್ಷಯಿತುಂ ಶಕ್ತಾ ಶರಬಂಧಂ ಸುದಾರುಣಂ. ಅಸುರರಾಗಲಿ, ದೇವತೆಗಳಾಗಲಿ, ಗಂಧರ್ವರಾಗಲಿ, ಕಪಿಗಳಾಗಲಿ, ಯಾರೂ ಕೂಡ, ಇಂದ್ರಾದಿ ದೇವತೆಗಳೇ ಆಗಲಿ, ಈ ಹಾವಿನ ಕಟ್ಟನ್ನು ಬಿಡಿಸಲು ಸಾಧ್ಯವಿಲ್ಲ. ಮಾಯಾ ಬಲಾದಿಂದ್ರಜಿತ ನಿರ್ಮಿತಂ ಕ್ರೂರ ಕರ್ಮಣ ಏತೇ ನಾಗಾ ಕಾದ್ರವೇಯಾ ತೀಕ್ಷ್ಣದಂಷ್ಟ್ರಾ ವಿಶೋಲ್ಬಣಾ ರಕ್ಷೋ ಮಾಯಾ ಪ್ರಭಾವೇಣ ಶರಭೂತಾಸ್ತ್ವದಾಶ್ರಯಾ. ಈ ನಾಗಗಳು ಕದ್ರು ಎನ್ನುವ ಕಶ್ಯಪರ ಪತ್ನಿಯ ಮಕ್ಕಳು, ತೀಕ್ಷ್ಣದಂಷ್ಟ್ರಾಹ ಚೂಪಾದ ಹಲ್ಲಿನವುಗಳು, ವಿಶೋಲ್ಬಣಾಹ ಎಲ್ಲರೂ ಕೂಡ ನಂಜನ್ನ ಕಕ್ಕುವವರು, ರಕ್ಷೋ ಮಾಯಾ ಪ್ರಭಾವೇಣ ರಾಕ್ಷಸನ ಶಕ್ತಿಯಿಂದ ಬಾಣವಾಗಿ ಬದಲಾದವರು, ಸಭಾಗ್ಯಶ್ಚಾಸಿ ಧರ್ಮಜ್ಞ ರಾಮ ಸತ್ಯಪರಾಕ್ರಮ ಲಕ್ಷ್ಮಣೇನ ಸಹ ಭ್ರಾತ್ರ ಸಮರೇ ರಿಪುಘಾತಿನ. ರಾಮ ಧರ್ಮವನ್ನು ಬಲ್ಲವನೇ, ದೃಢವಾದ ಶಕ್ತಿಯನ್ನು ಹೊಂದಿದವನೇ, ಲಕ್ಷ್ಮಣನ ಜೊತೆಗೂಡಿ ಇದ್ದೀಯ, ನಿಜವಾಗಿಯೂ ನೀನು ಭಾಗ್ಯವಂತ. ಇಮಂ ಶ್ರುತ್ವಾತು ವಿಕ್ರಾಂತಃ ತ್ವರಮಾಣೋಹಮಾಗತಃ ಸಹಸೈವಾವಯೋ ಸ್ನೇಹಾತ್ ಸಖಿತ್ವಮನುಪಾಲಯನ್. ನಾವಿಬ್ಬರೂ ಗೆಳೆಯರಲ್ಲವೇ? ನಿನ್ನ ನೋವಿನಲ್ಲಿ ನಾನು ಭಾಗವಹಿಸಬೇಕಲ್ಲವೇ? ಬಂದಿದ್ದೇನೆ. ಮೋಕ್ಷಿತೌ ಚ ಮಹಾಘೋರಾತ್ ಅಸ್ಮಾತ್ ಸಾಯಕ ಬಂಧನಾತ್ ಅಪ್ರಮಾದಶ್ಚ ಕರ್ತವ್ಯೋ ಯುವಾಭ್ಯಾಂ ನಿತ್ಯಮೇವ ಹಿ. ಘೋರವಾದ ಈ ಬಾಣದ ಕಟ್ಟಿನಿಂದ ನಿಮ್ಮನ್ನು ಬಿಡಿಸಿದ್ದೇನೆ, ಇನ್ನು ಮೇಲೆ ಮೈ ಮರೆಯಬಾರದು. ಪ್ರಕೃತ್ಯ ರಾಕ್ಷಸಾಃ ಸರ್ವೇ ಸಂಗ್ರಾಮೇ ಕೂಟಯೋಧಿನಃ ಶೂರಾಣಾಂ ಶುದ್ಧಭಾವಾನಾಂ ಭವತಾಂ ಆರ್ಜವಂಬಲಂ. ರಾಕ್ಷಸರು ಸಹಜವಾಗಿ ಮೋಸದಿಂದ ಯುದ್ಧ ಮಾಡುವವರು, ಶೂರರು. ಆದರೆ ನಿಮಗೆ ಭವತಾಂ ಆರ್ಜವಂ ಬಲಂ, ನೇರವಾದ ನಡೆಯೇ ನಿಮ್ಮ ಬಲ. ತನ್ನ ವಿಶ್ವಸನೀಯಂವೋ ರಾಕ್ಷಸಾನಾಂ ರಣಾಜಿರೇ ಏತೇನೈವ ಉಪಮಾನೇನ
ನಿತ್ಯಂ ಜಿಹ್ಮಾಹಿ ರಾಕ್ಷಸಾ. ಅದರಿಂದ ಯಾವುದೇ ಕಾರಣಕ್ಕೂ ರಕ್ಕಸರನ್ನು ನಂಬದಿರಿ. ರಾಕ್ಷಸರು ಯಾವತ್ತಿದ್ದರೂ ವಕ್ರವೇ. ನಂಬಬೇಡಿ, ನಂಬಬೇಡಿ, ನಂಬಬೇಡಿ. ಏವ ಮುಕ್ತ್ವಾ ತದಾ ರಾಮಂ ಸುಪರ್ಣಃ ಸಮಹಾಬಲಃ ಪರಿಷ್ವಜ್ಯ ಚ ಸುಸ್ನಿಗ್ಧಂ ಆಪ್ರಷ್ಟುಮುಪಚಕ್ರಮೇ. ಈ ರೀತಿಯಾಗಿ ಗರುಡ ನುಡಿದು ರಾಮನಿಗೆ ಮತ್ತೆ ಹೇಳಿದ. ಗಟ್ಟಿಯಾಗಿ ಅಪ್ಪಿಕೊಂಡು ಸಖೇ ರಾಘವ ಧರ್ಮಜ್ಞ ರಿಪೂಣಾಮಪಿ ವತ್ಸಲ ಅಭ್ಯನುಜ್ಞಾತುಮಿಚ್ಛಾಮಿ ಗಮಿಷ್ಯಾಮಿ ಯಥಾ ಸುಖಂ. ಓ ರಘುವಂಶದ ಒಡವೆಯೇ, ಧರ್ಮವನ್ನು ಬಲ್ಲವನೇ, ಹಗೆಗಳಲ್ಲೂ ಪ್ರೀತಿ ತೋರುವವನೇ, ನಾನಿನ್ನು ಹೊರಡಲಿದ್ದೇನೆ, ಅನುಮತಿ ಕೊಡು. ನ ಚ ಕೌತೂಹಲಂ ಕಾರ್ಯಂ ಸಖಿತ್ವಂ ಪ್ರತಿಕಾಂಕ್ಷಿಣಃ ಕೃತಕರ್ಮಾರಣೇ ವೀರ ಸಖಿತ್ವಂ ಪ್ರತಿವೇತ್ಸ್ಯಸಿ. ಕುತೂಹಲ ಬೇಡ, ನಾವಿಬ್ಬರು ಹೇಗೆ ಗೆಳೆಯರು ಅಂತ. ಅದು ಒಂದು ಕಡೆ ಇರುತ್ತೆ ಗೆಳೆತನ ಅನ್ನೋದು. ಬಾಲವೃದ್ಧಾವಶೇಷಾಂತು ಲಂಕಾಂ ಕೃತ್ವಾ ಶರೋರ್ಮಭಿಃ ರಾವಣಂತು ರಿಪುಂ ಹತ್ವಾ ಸೀತಾಂ ತ್ವಮುಪಲಪ್ಸ್ಯಸೇ. ಲಂಕೆಯಲ್ಲಿ ಇನ್ನು ಮುಂದೆ ಒಂದೋ ಬಾಲಕರಿರ್ತಾರೆ, ಒಂದೋ ವೃದ್ಧರಿರ್ತಾರೆ. ಹಾಗೆ ಲಂಕೆಯನ್ನ ನಿರ್ನಾಮ ಮಾಡಿ ಸೀತೆಯನ್ನ ನೀನು ಹೊಂದುತ್ತೀಯ. ಇತ್ಯೇವ ಮುಕ್ತ್ವಾ ವಚನಂ ಸುಪರ್ಣ ಶೀಘ್ರ ವಿಕ್ರಮಃ ರಾಮಂಚ ನೀರುಜಂ ಕೃತ್ವಾ ಮಧ್ಯೆ ತೇತಾಂ ಮನೌಕಸಾಂ. ಹೀಗೆ ಗರುಡ ಮಾತನ್ನಾಡಿ ರಾಮನನ್ನ ರೋಗರಹಿತನನ್ನಾಗಿ ಮಾಡಿ ಪ್ರದಕ್ಷಿಣಂ ತತಕೃತ್ವಾ ಪರಿಷ್ವಜ್ಯ ಚ ವೀರ್ಯವಾನ್ ಜಗಾಮಾಕಾಶಮಾವಿಶ್ಯ ಸುಪರ್ಣ ಪವನೋ ಯಥಾ. ರಾಮನನ್ನ ಪ್ರದಕ್ಷಿಣೆ ಬಂದು ಅಪ್ಪಿಕೊಂಡು ಆಕಾಶಕ್ಕೆ ಜಿಗಿದ. ನೀರುಜೌ ರಾಘವೌ ದೃಷ್ಟ್ವಾ ತಥೋ ವಾನರಯೂಥಪಾಃ ಸಿಂಹನಾದಂ ತದಾನೇದುಃ ಲಾಂಗೂಲಂ ದುಧುಶ್ಚತೆ. ಹೀಗೆ ರಾಮ ಲಕ್ಷ್ಮಣರು ಎಲ್ಲ ಗಾಯಗಳನ್ನು ಕಳೆದುಕೊಂಡರು. ಕಪಿಗಳು ಕೂಡ ಸರ್ವಸನ್ನದ್ಧರಾಗಿ ಕಸುವನ್ನು ಪಡೆದು ಸಿಂಹನಾದವಂ ಗೈದು ಬಾಲಗಳನ್ನು ನೆಲಕ್ಕೆ ಅಪ್ಪಳಿಸಿದರು. ತಥೋ ಭೇರಿ ಸಮಾಜಘ್ನುಃ ಮೃದಂಗಾಶ್ಚಾಪ್ಯವಾದಯನ್ ದಧ್ನುಃ ಶಂಖಾನ್ ಸಂಪ್ರಹೃಷ್ಟಾಃ ಶ್ವೇಳಂತ್ಯಪಿ ಯಥಾಪುರಂ. ಆಮೇಲೆ ಭೇರಿಗಳು ಮೊಳಗಿದವು, ಮೃದಂಗಗಳು ಮೊಳಗಿದವು, ಶಂಖಗಳು ಸದ್ದು ಮಾಡಿದವು. ಅಪರೇ ಸ್ಫೋಟ್ಯ ವಿಕ್ರಾಂತಾಃ ವಾನರಾ ನಗಯೋಧಿನಃ ದ್ರುಮಾನುತ್ಪಾಟ್ಯ ವಿವಿಧಾನ್ ತಸ್ಥುಶ್ಯತು ಸಹಸ್ರಶಃ. ಆಮೇಲೆ ತೋಳು ತೊಡೆಗಳನ್ನು ತಟ್ಟಿಕೊಂಡು ಮರಗಳಿಂದ ಹೊಡೆಯಬೇಕು ಎಂದು ಬಯಸಿ ನಿಂತರು. ವಿಸೃಜಂತೋ ಮಹಾನಾದಾನ್ ತ್ರಾಸಯಂತೋ ನಿಶಾಚರಾನ್ ಲಂಕಾದ್ವಾರಾಣ್ಯುಪಾಜಗ್ಮುಃ ಯುದ್ಧಕಾಮಾಃ ಪ್ಲವಂಗಮಾಃ. ಹಿರಿದಾದ ನಾದಗಳನ್ನು ಮೊಳಗಿಸುತ್ತಾ ರಕ್ಕಸರನ್ನು ಹೆದರಿಸುತ್ತಾ ಲಂಕಾದ್ವಾರಕ್ಕೆ ಬಂದರು. ತೇಷಾಂ ಸುಭೀಮಸ್ತು ಮಲೋ ನಿನಾದೋ ಬಭೂವ ಶಾಖಾ ಮೃಗಯೂಥಪಾನಾಂ ಕ್ಷಯೇ ನಿದಾಘಸ್ಯ ಯಥಾ ಘನಾನಾಂ ನಾದಸ್ಸು ಭೀಮೋ ನದತಾಂ ನಿಶೀಥೇ. ಹೆದರಿಕೆ ಹುಟ್ಟಿಸುವ ಭೀಕರವಾದ ಸದ್ದು ಆ ಕಪಿಗಳ ಪಡೆಯವರಿಂದ ಹೊರಬಂತು. ಬೇಸಿಗೆ ಕಾಲ ಮುಗಿಯುತ್ತಿರುವಾಗ ಮೋಡಗಳ ಗುಡುಗು ಯಾವ ರೀತಿ ಭೀಕರವಾಗಿ ಕೇಳಿಸ್ತದೋ ಹಾಗೆ ಕಪಿಗಳ ಗರ್ಜನೆ ಕೇಳಿಸಿತು ಅನ್ನುವಲ್ಲಿಗೆ 50ನೇ ಸರ್ಗದ ಮುಗಿತಾಯ. ತೇಷಾಂ ತುತುಮುಲಂ ಶಬ್ದಂ ವಾನರಾಣಾಂ ಮಹೌಜತಾಂ ನರ್ದತಾಂ ರಾಕ್ಷಸೈಸ್ಸಾರ್ಧಂ ತದಾ ಶುಶ್ರಾವ ರಾವಣಃ. ಆ ಕಪಿಗಳ ಭೀಕರವಾದ ಸದ್ದನ್ನ ರಾವಣ ಕೇಳಿಸಿಕೊಂಡ. ತನ್ನವರ ಜೊತೆಗೂಡಿ ಸ್ನಿಗ್ಧ ಗಂಭೀರ ನಿರ್ಘೋಷಂ
ಶ್ರುತ್ವಾ ತಂ ನಿನದಂಭೃತಂ ಸಚಿವಾನಾಂ ತತಸ್ತೇತಾಂ ಮಧ್ಯೆ ವಚನಮಬ್ರವೀತ್. ಆಳವಾದ ಹೊಕ್ಕಳಿನ ಆಳದಿಂದ ಮೇಲೆದ್ದು ಬರುವ ಆ ಒಂದು ಸದ್ದನ್ನು ಕೇಳಿ ಮಾತನಾಡಿದ ರಾವಣ. ಯಥಾತೋ ತಂ ಪ್ರಹೃಷ್ಟಾನಾಂ ವಾನರಾಣಾಂ ಉಪಸ್ಥಿತಃ ಬಹೂನಾಂ ಸುಮಹಾನ್ನಾದೋ ಮೇಘಾನಾಂ ಇವ ಗರ್ಜತಾಂ. ಕೇಳಿಸಿಕೊಂಡಿರೇ ರಕ್ಕಸರೇ, ಮೋಡಗಳ ಸದ್ದು, ಮಳೆಗಾಲದಲ್ಲಿ ಮೋಡಗಳು ಸದ್ದು ಮಾಡಿದ ಹಾಗೆ ಸದ್ದು ಮಾಡುತ್ತಾ ಇದ್ದಾರೆ. ಸುವ್ಯಕ್ತಂ ಮಹತಿ ಪ್ರೀತಿ ಏತೇಷಾಂ ನಾತ್ರ ಸಂಶಯಃ ತಥಾ ಹಿ ವಿಪುಲೈರ್ನಾದೈಃ ಚುಕ್ಷುಭೇ ಲವಣಾರ್ಣವಃ. ಅವರ ಸೌಂಡ್ ವೇವ್ ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಸಮುದ್ರದ ಅಲೆಗಳು ಕೂಡ ಉಲ್ಲೋಲ ಕಲ್ಲೋಲವಾಗುವಷ್ಟು. ತೌತು ಬದ್ಧೌ ಶರೈಸ್ತೀಕ್ಷ್ಣೈಃ ಭ್ರಾತರೋ ರಾಮಲಕ್ಷ್ಮಣೌ ಅಯಂಚ ಸುಮಹಾನ್ನಾದಃ ಶಂಕಾಂ ಜನಯತೀವ ಮೇ. ಚೂಪಾದ ಬಾಣಗಳ ಪೆಟ್ಟಿಗೆ ನಲುಗಿ ರಾಮಲಕ್ಷ್ಮಣರು ಬಿದ್ದಿದ್ದಾರೆ. ಇದೋ ಭೀಕರವಾದ ಸದ್ದು, ನನಗೆ ಸಂದೇಹ ಉಂಟಾಗ್ತಾ ಇದೆ. ಏವಂಚ ವಚನಂ ಚೋಕ್ತ್ವಾ ಮಂತ್ರಿಣೋ ರಾಕ್ಷಸೇಶ್ವರಃ ಉವಾಚ ನೈಋತಾಂಸ್ತತ್ರ ಸಮೀಪ ಪರಿವರ್ತಿನಃ. ಹೀಗೆ ನುಡಿದು ಆ ರಾಕ್ಷಸೇಶ್ವರ ರಾವಣ ಪಕ್ಕದಲ್ಲಿದ್ದ ರಕ್ಕಸರಿಗೆ ಹೇಳಿದನಂತೆ, ಜ್ಞಾಯತಾಂ ತೂರ್ಣಮೇತೇಷಾಂ ಸರ್ವೇಷಾಂಚ ವನೌಕಸಾಂ ಶೋಕಕಾಲೇ ಸಮುತ್ಪನ್ನೇ ಹರ್ಷಕಾರಣಮುತ್ಥಿತಂ. ಎಲೈ ರಕ್ಕಸರೇ, ಹೋಗಿ ಅಳುತ್ತಾ ಕೂರಬೇಕಾದ ಕಾಲದಲ್ಲಿ ಇದೇನಿದು ಸಂತಸದ ಧ್ವನಿ, ನೋಡ್ಕೊಂಡು ಬನ್ನಿ. ತಥೋಕ್ತಾಸ್ತೆ ಸುಸಂಭ್ರಾಂತಾಃ ಪ್ರಾಕಾರಮಧಿರುಹ್ಯ ಚ ದದೃಶು ಪಾಲಿತಾಂ ಸೇನಾಂ ಸುಗ್ರೀವೇಣ ಮಹಾತ್ಮನಾ. ಹೀಗೆ ಹೇಳಿದಾಗ ಬೇಗ ಬೇಗನೆ ಪ್ರಾಕಾರವನ್ನೇರಿ ಕೊತ್ತಳವನ್ನೇರಿ ನೋಡಿದರು. ಸುಗ್ರೀವ ಸೇನೆಗೆ ನಿರ್ದೇಶನ ಕೊಡ್ತಾ ಇದ್ದದ್ದು ಕಂಡಿತು. ತೌಚ ಮುಕ್ತೌ ಸುಘೋರೇಣ ಚರಬಂಧೇನ ರಾಘವೌ ಸಮುತ್ಥಿತೌ ಮಹಾಭಾಗೌ ವಿಷೇದುಸ್ತರ್ವ ರಾಕ್ಷಸಾಂ. ಘೋರವಾದ ಬಾಣಗಳ ಹಾವಿನಿಂದ ಬಿಡುಗಡೆಗೊಂಡಿದ್ದಾರೆ, ಎದ್ದು ನಿಂತಿದ್ದಾರೆ. ಇದನ್ನು ನೋಡಿದೊಡನೆ ಸರ್ವರಾಕ್ಷಸಾಹ ವಿಷೇದುಹು, ಎಲ್ಲ ರಕ್ಕಸರು ಕಂಗೆಟ್ಟರು. ಸಂತ್ರಸ್ತ ಹೃದಯಾಸ್ತರವೇ ಪ್ರಾಕಾರಾದವರುಹ್ಯತೆ ವಿವರ್ಣಾ ರಾಕ್ಷಸಾ ಘೋರಾಃ ರಾಕ್ಷಸೇಂದ್ರಮುಪಸ್ಥಿತಾಃ. ಹೀಗೆ ಬೆದರಿದ ಎದೆಯವರಾಗಿ ಪ್ರಾಕಾರದಿಂದ ದಡದಡನೆ ಇಳಿದು ಬಿಳಿಚಿಕೊಂಡ ರಕ್ಕಸರು ರಾವಣನ ಬಳಿ ಬಂದರು. ತದಪ್ರಿಯಂ ದೀನಮುಖಾಃ ರಾವಣಸ್ಯ ಚ ರಾಕ್ಷಸಾಃ ಕೃತ್ಸ್ನಂ ನಿವೇದಯಾಮಾಸುಃ ಯಥಾವದ್ವಾಕ್ಯ ಕೋವಿದಾಃ. ದೀನವಾದ ಮುಖದಿಂದ ರಾವಣನ ಬಳಿ ಬಂದು ಎಲ್ಲವನ್ನೂ ಹೇಳಿದರು. ಯೌತೌ ಇಂದ್ರಜಿತಾ ಯುದ್ಧೇ ಭ್ರಾತರೋ ರಾಮಲಕ್ಷ್ಮಣೌ ನಿಬದ್ಧೌ ಚರಬಂಧೇನ ನಿಷ್ಪ್ರಕಂಪ ಭುಜೌ ಕೃತೌ. ದೊರೆ ರಾವಣನೇ, ಇಂದ್ರಜಿತು ಯುದ್ಧದಲ್ಲಿ ಯಾವ ಅಣ್ಣ ತಮ್ಮಂದಿರನ್ನ ಬಾಣಗಳ ಕಟ್ಟಿನಿಂದ ಕಟ್ಟಿಹಾಕಿ ನಿಶ್ಚೇಷ್ಟರನ್ನಾಗಿ ಮಾಡಿದ್ದನೋ, ವಿಮುಕ್ತೌ ಚರಬಂಧೇನ ದೃಶ್ಯೇತೆ ತೌ ರಣಾಜಿರೇ, ಅದೇ ರಾಮಲಕ್ಷ್ಮಣರೇ ಈಗ ಬಾಣಗಳಿಂದ ಬಿಡುಗಡೆಗೊಂಡು ಸಮರಾಂಗಣದಲ್ಲಿ ತಿರುಗುತ್ತಾ ಇದ್ದಾರೆ. ಪಾಶಾನಿವ ಗಜೌ ಛಿತ್ವಾ ಗಜೇಂದ್ರ ಸಮವಿಕ್ರಮೌ, ಕಟ್ಟಿಹಾಕಿದ ಕಟ್ಟುಗಳನ್ನು ತುಂಡರಿಸಿಕೊಂಡ ಆನೆ ಸ್ವಚ್ಛಂದವಾಗಿ ತಿರುಗಾಡುವ ಹಾಗೆ. ತಚ್ಛ್ರುತ್ವಾ ವಚನಂ ತೇಷಾಂ ರಾಕ್ಷಸೇಂದ್ರೋ ಮಹಾಬಲಃ ಚಿಂತಾರೋಷ ಸಮಾಕ್ರಾಂತೌ ವಿವರಣವದನೋಬ್ರವೀತ್. ಹೀಗೆ ಈ ಮಾತನ್ನು ಕೇಳಿದಾಗ ಚಿಂತೆಯಿಂದಲೂ ಸಿಟ್ಟಿನಿಂದಲೂ ಕೂಡಿಕೊಂಡು ಕಂದಿದ ಮೋರೆಯವನಾಗಿ ರಾವಣ ನುಡಿದ. ಘೋರೈರ್ದತ್ತವರೈರ್ಬದ್ಧೌ ಶರೈರಾಶಿ ವಿಶೋಪಮೈಃ ಅಮೋಘೈಃ ಸೂರ್ಯ ಸಂಕಾಶೈಃ ಪ್ರಮಥ್ಯೇಂದ್ರಜಿತಾಯುಧೀ. ಘೋರವಾದ ವರಗಳಿಂದ ಪಡೆದ ಪರಾಕ್ರಮದಿಂದ ಹಾವಿನಂತೆ ಇರುವ ಬಾಣಗಳಿಂದ ಅವರಿಬ್ಬರನ್ನು ಕಟ್ಟಿಹಾಕಿದ ಇಂದ್ರಜಿತ್. ತದಸ್ತ್ರ ಬಂಧಮಾಸಾಧ್ಯ ಯದಿ ಮುಕ್ತೌ ರಿಪು ಮಮ
ಸಂಶಯಸ್ಥಮಿದಂ ತರ್ವಂ ಅನುಪಶ್ಯಾಮ್ಯಹಂ ಬಲಂ. ಅಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಂದ್ರಜಿತುವಿನಂತಹ ಬಲಿಷ್ಠ, ಒಳ್ಳೆಯ ಅವಧ್ಯವಾದ ವರ, ಎದುರಿಲ್ಲದ ಪರಾಕ್ರಮ, ಇವುಗಳಿಂದ ಕೂಡಿಕೊಂಡವನೇ ಇಂದ್ರಜಿತು ಎಸೆದ ಬಾಣಗಳಿಂದ ಅವರು ಕಂಗೆಟ್ಟಿಲ್ಲ ಅಂತ ಹೇಳಿದರೆ ಮತ್ತೆ ಎದ್ರು ಅಂದರೆ ನನಗೆ ಸಂಶಯ ಮೂಡ್ತಾ ಇದೆ. ನಿಷ್ಫಲ ಖಲು ಸಂವೃತ್ತಾ ಶರಃ ಪಾವಕತೇಜತಃ ಆದತ್ತಂ ಯೈಸ್ತು ಸಂಗ್ರಾಮೇ ರಿಪೂಣಾಂ ಜೀವಿತಂ ಮಮ. ಇಂದ್ರಜಿತುವನ ಚೂಪಾದ ಗುರಿ ತಪ್ಪದ ಬಾಣಗಳು ಈ ತನಕ ನನ್ನ ಹಗೆಗಳ ಪ್ರಾಣವನ್ನ ಸೆಳೆದುಕೊಂಡಿವೆ. ಈ ಬಾಣಗಳು ಹಾಗೆ ಆಗಲಿಲ್ಲ ಅನ್ನೋದು ಆಶ್ಚರ್ಯ. ಏವ ಮುಕ್ತ್ವಾತು ಸಂಕ್ರುದ್ಧೋ ನಿಶ್ವಸನ್ನುರಗೋ ಯಥಾ ಅಬ್ರವೀದ್ರಕ್ಷಸಾಂ ಮಧ್ಯೆ ಧೂಮ್ರಾಕ್ಷಂ ನಾಮ ರಾಕ್ಷಸಂ. ಹೀಗೆ ನುಡಿದು ಮುನಿದು ಭುಸುಗುಡುತ್ತಾ ರಕ್ಕಸರ ನಡುವೆ ಇರುವ ಧೂಮ್ರಾಕ್ಷನೆಂಬ ರಕ್ಕಸನಿಗೆ ಹೇಳಿದ, ಬಲೇನ ಮಹತಾಯುಕ್ತೋ ರಾಕ್ಷಸೈರ್ಭೀಮ ವಿಕ್ರಮಃ ತ್ವಂ ವಧಾಯಾಚು ನಿರ್ಯಾಹಿ ರಾಮಸ್ಯ ಸಹ ವಾನರೈಹಿ. ಎಲೈ ಧೂಮ್ರಾಕ್ಷನೇ, ನೋಡು, ಒಳ್ಳೊಳ್ಳೆ ಚುರುಕಾದ ಸೈನಿಕರನ್ನು ಆರಿಸಿಕೊಂಡು ಹೋಗು, ರಾಮನನ್ನ ಕೊಂದು ಬಿಡು. ಏವ ಮುಕ್ತಸ್ತು ಧೂಮ್ರಾಕ್ಷೋ ರಾಕ್ಷಸೇಂದ್ರೇಣ ಧೀಮತ ಪರಿಕ್ರಮ್ಯ ತತಃ ಶೀಘ್ರಂ ನಿರ್ಜಗಾಮ ನೃಪಾಲಯಾತ್. ಹೀಗೆ ರಾವಣ ನುಡಿದೊಡನೆ ಧೂಮ್ರಾಕ್ಷನೆಂಬ ರಕ್ಕಸ ರಾವಣನನ್ನ ಸುತ್ತು ಬಂದು ನಮಸ್ಕಾರ ಮಾಡಿ ಹೊರಟ. ಅಭಿನಿಷ್ಕ್ರಮ್ಯ ತದ್ವಾರಂ ಬಲಾಧ್ಯಕ್ಷಮುವಾಚ ತ್ವರಯಸ್ವ ಬಲಂ ಶೀಘ್ರಂ ಕಿಂಚಿರೇಣ ಯುಯುತ್ಸತಃ. ಆ ದ್ವಾರಕ್ಕೆ ಎದುರುಗೊಂಡು ಲಂಕೆಯ ಅಗಸೆ ಬಾಗಿಲು ಅಂತ ಏನು ಕರೀತಾರೆ, ಊರ ಬಾಗಿಲು ಅಥವಾ ಕೋಟೆ ಬಾಗಿಲು, ಅಲ್ಲಿಗೆ ಬಂದು ಬಲಾಧ್ಯಕ್ಷನಿಗೆ ಹೇಳಿದ, ತ್ವರಯಸ್ವ ಬಲಂ ಶೀಘ್ರಂ ಕಿಂಚಿರೇಣ ಯುಯುತ್ಸತಃ. ಬೇಗ ಬೇಗ ಯುದ್ಧಕ್ಕೆ ಸನ್ನದ್ಧನಾಗು. ಧೂಮ್ರಾಕ್ಷ ವಚನಂ ಶ್ರುತ್ವಾ ಬಲಾಧ್ಯಕ್ಷೋ ಬಲಾನುಗಃ ಬಲಮುದ್ಯೋಜಯಾಮಾಸ ರಾವಣಸ್ಯಾಜ್ಞಯಾ ಭೃಚಂ. ಧೂಮ್ರಾಕ್ಷನ ಮಾತನ್ನ ಕೇಳಿ ಬಲಾಧ್ಯಕ್ಷ ಅಂದರೆ ಸೈನಿಕರನ್ನ ಆರಿಸುವವ ಅವನು ರಾವಣನ ಧೂಮ್ರಾಕ್ಷನ ಅಣತಿಯಂತೆ ಸೇನೆಯನ್ನು ಸಜ್ಜುಗೊಳಿಸಿದ. ತೇ ಬದ್ಧ ಗಂಟಾ ಬಲಿನಃ ಘೋರ ರೂಪಾ ನಿಶಾಚರಾಃ ವಿನದ್ಯಮಾನಾ ಸಂಹೃಷ್ಟಾಃ ಧೂಮ್ರಾಕ್ಷಂ ಪರ್ಯವಾರಯನ್. ರಕ್ಕಸರು ಹುರಿಗೊಂಡು ಉತ್ಸಾಹದಿಂದ ಸಜ್ಜಾದರು. ವಿವಿಧಾಯುಧಹಸ್ತಾಶ್ಚ ಶೂಲಮುದ್ಗರಪಾಣಯಃ ಗದಾಭಿಪಟ್ಟಿಶೈರ್ದಂಡೈಃ ಆಯಸೈರ್ಮುಸಲೈರಪಿ. ಥರಥರದ ಹತಾರಗಳನ್ನು ಹಿಡಿದು, ಶೂಲವನ್ನು ಸುತ್ತಿಗೆಯನ್ನು ಹಿಡಿದುಕೊಂಡು, ಗದೆಯಿಂದಲೂ ಪಟ್ಟಿಶ, ದಂಡ, ಒನಕೆ, ಪರಿಗ, ಭಿಂದಿಪಾಲ, ಭಲ್ಲೆ, ಥರಥರದ ಹಗ್ಗಗಳು, ಕೊಡಲಿಗಳು ಇವುಗಳನ್ನು ತೆಗೆದುಕೊಂಡು ನಿರಿಯಯು ರಾಕ್ಷಸ ಘೋರಾಹ ನರ್ದಂತೋ ಜಲದಾಯಥಾಂ ಜಯಧ್ವಾನ ಮಾಡ್ತಾ ಹೊರಟರು. ರಥೈ ಕವಚಿನಸ್ತನ್ಯೇ ಧ್ವಜೈಶ್ಚ ಸಮಲಂಕೃತೈಃ ಸುವರ್ಣಜಾಲ ವಿಹಿತೈಃ ಖರೈಶ್ಚ ವಿವಿಧಾನನೈಃ. ಒಳ್ಳೆಯ ರಥಗಳ ಮೇಲೇರಿ ಒಳ್ಳೆಯ ಧ್ವಜವನ್ನು ಹಾಕಿಕೊಂಡು ಒಳ್ಳೆಯ ಮೈಗಾಪನ್ನು ತೊಟ್ಟು ಬಂಗಾರದ ಹಗ್ಗಗಳಿಂದ ಕೂಡಿರುವ ಖರೈಹಿ ಥರಥರದ ಕತ್ತೆಗಳನ್ನು ಏರಿದ್ರಂತೆ. ಹಯೈ ಪರಮ ಶೀಘ್ರೈಶ್ಚ ಗಜೈಶ್ಚೈವ ಮದೋತ್ಕಟೈಃ ನಿರ್ಯಯುರ್ನೈಋತ ವ್ಯಾಘ್ರಾಃ ವ್ಯಾಘ್ರಾ ಇವ ದುರಾತದಾಃ. ವೇಗವಾಗಿ ಓಡುವ ಕುದುರೆಗಳನ್ನು ಮದಿಸಿದ ಮದ್ದಾನೆಗಳನ್ನೇರಿನ ಹೊರಟರು. ಮೃಗಸಿಂಹ ಮುಖೈರ್ಯುಕ್ತಂ ಖರೈ ಕನಕಭೂಷಿತೈಃ ಆರುರೋಹ ರಥಂ ದಿವ್ಯಂ ಧೂಮ್ರಾಕ್ಷರ ನಿಸ್ವನಃ. ಇನ್ನು ಧೂಮ್ರಾಕ್ಷನ ವೈಭವವನ್ನೇನು ಕೇಳುವುದು. ಜಿಂಕೆಯ ಸಿಂಹದ ಮೋರೆ ಇರುವ ಬಂಗಾರದಿಂದ ಕಂಗೊಳಿಸುವ ಕತ್ತೆಗಳಿಂದ ಕೂಡಿದ ರಥವನ್ನ ಏರಿದ. ಸನ್ನಿರ್ಯಾತೋ ಮಹಾವೀರ್ಯೋ ಧೂಮ್ರಾಕ್ಷೋ ರಾಕ್ಷಸೈರ್ವೃತಃ ಹಸನ್ವೈ ಪಶ್ಚಿಮದ್ವಾರಾತ್ ಹನುಮಾನ್ಯತ್ರ ತಿಷ್ಠತಿ. ಹೀಗೆ ಧೂಮ್ರಾಕ್ಷ ರಕ್ಕಸರಿಂದ ಕೂಡಿಕೊಂಡು
ನಗುತ್ತಾ ಪಶ್ಚಿಮ ದ್ವಾರದ ಮೂಲಕ ಹೊರಗಡೆ ಹೊರಟ ಹನುಮಂತ ಅಲ್ಲಿದ್ದ. ರಥಪ್ರವರಮಾಸ್ಥಾಯ ಖರಯುಕ್ತಂ ಖರಸ್ವನಂ ಪ್ರಯಾಂ ತಂತು ಮಹಾಘೋರಂ ರಾಕ್ಷಸಂ ಭೀಮದರ್ಶನಂ. ಹೀಗೆ ದೊಡ್ಡ ರಥವನ್ನು ಏರಿ ಹೊರಟಿದ್ದಾನೆ. ಕತ್ತೆ ಕೂಡಿಸಿದ ರಥ, ಕತ್ತೆಯಂತಹ ಧ್ವನಿ ಮಾಡುವ ರಥ, ಅದನ್ನು ಏರಿದ್ದಾನೆ. ಅಂತರಿಕ್ಷಗತಾಃ ಕ್ರೂರಾಃ ಶಕುನಾಃ ಪರ್ಯವ ಪ್ರತ್ಯಷೇಧಯನ್ ರಥಶೀರ್ಷೆ ಮಹಾಭೀಮೋ ಗೃದ್ಧಶ್ಚ ನಿಪಪಾತಃ. ಹೊರಟಿದ್ದಾನೆ. ಅಷ್ಟು ಹೊತ್ತಿಗೆ ಶಕುನಗಳಾದವು. ರಥಧ್ವಜದ ಮೇಲೆ ದೊಡ್ಡ ಹದ್ದು ಬಂದು ಕೂತಿತು. ಧ್ವಜಾಗ್ರೇ ಗ್ರಥಿತಾಶ್ಚೈವ ನಿಪೇತು ಕುಣಪಾಶನಾಃ ರುಧಿರಾರ್ದ್ರೋ ಮಹಾನ್ ಶ್ವೇತಃ ಕಬಂಧ ಪತಿತೋ ಭುವಿ. ಧಪ್ ಅಂತ ಹೇಳಿ ರುಂಡವಿಲ್ಲದ ಮುಂಡವೊಂದು ಕುಸಿದಿತು ಅವನೆದುರುಗಡೆಯೇ. ವಿಸ್ವರಂ ಚೋತ್ಸೃಜನ್ನಾದಾನ್ ಧೂಮ್ರಾಕ್ಷಸ್ಯ ನಿಪಾತಿತಃ ವವರಚ ರುಧಿರಂ ದೇವಃ ಸಂಚಚಾಲ ಚ ಮೇದಿನಿ. ನೆತ್ತರ ಮಳೆಯಾಯಿತು. ಪ್ರತಿಲೋಮಂ ವವೌವಾಯು ನಿರ್ಘಾತ ಸಮನಿಸ್ವನಃ ತಿಮಿರೌಘವೃತಾಸ್ತತ್ರ ದಿಶಶ್ಚನ ಚಕಾಚಿರೇ. ವಾಯು ಉಲ್ಟಾ ಗಾಳಿ ಬೀಸಿತು. ತಿಮಿರೌಘ ವೃತಾಸ್ತತ್ರ, ಎಲ್ಲ ಕಡೆ ಕತ್ತಲೋ ಕತ್ತಲು. ನ ಸತೂತ್ಪಾತಾನ್ ಸ್ತತೋ ದೃಷ್ಟ್ವಾ ರಾಕ್ಷಸಾನಾಂ ಭಯಾವಹಾನ್ ಪ್ರಾದುರ್ಭೂತಾನ್ ಸುಘೋರಾಂಶ್ಚ ಧೂಮ್ರಾಕ್ಷೋ ವ್ಯಥಿತೋ ಭವತ್. ಹೀಗೆ ಎಲ್ಲೆಲ್ಲೂ ತನಗೆ ಅಪಶಕುನ ಆಗಿದ್ದನ್ನು ಕಂಡು ಧೂಮ್ರಾಕ್ಷನಿಗೆ ದುಃಖ ಆಯಿತು. ಒಂದು ಸ್ವಲ್ಪ. ಮುಮುಹೋ ರಾಕ್ಷಸಾಸ್ತರವೇ ಧೂಮ್ರಾಕ್ಷಸ್ಯ ಪುರಸ್ಸರಾಹ. ಧೂಮ್ರಾಕ್ಷನ ಜೊತೆಗಿದ್ದವರಿಗೆಲ್ಲ ಒಂದು ಸ್ವಲ್ಪ ದುಃಖ ಆಯಿತು. ತತಸ್ಸು ಭೀಮೋ ಬಹುಭಿರ್ನಿಶಾಚರೈಃ ವೃತೋಭಿನಿಷ್ಕ್ರಮ್ಯ ರಣೋತ್ಸುಕೋ ಬಲಿ ದದರ್ಶತಾಂ ರಾಘವ ಬಾಹುಪಾಲಿತಾಂ ಮಹೋಘಕಲ್ಪಾಂ ಬಹುವಾನರೀಂ ಚಮೂಂ. ಆಮೇಲೆ ಘೋರವಾದ ಈ ತರಹದ ಶಕುನಗಳನ್ನು ನೋಡ್ತಾ ಇದ್ದಾಗಲೂ ಕೂಡ ಯುದ್ಧದ ಪರಿಸ್ಥಿತಿಯಿಂದ ಹಿಂದೆ ಸರಿಯುವ ಹಾಗೆ ಇರಲಿಲ್ಲ. ಹೀಗೆ 51ನೆಯ ಸರ್ಗ. ಧೂಮ್ರಾಕ್ಷಂ ಪ್ರೇಕ್ಷ ನಿರ್ಯಾಂತಂ ರಾಕ್ಷಸಂ ಭೀಮ ವಿಕ್ರಮಂ ವಿನೇದುರ್ವಾನರಾಸ್ತರ್ವೇ ಪ್ರಹೃಷ್ಟಾಃ ಯುದ್ಧಕಾಂಕ್ಷಿಣಃ. ಹೊರಹೊರಟ ಧೂಮ್ರಾಕ್ಷನನ್ನು ಕಂಡು ಕಪಿಗಳೆಲ್ಲ ಯುದ್ಧೋತ್ಸಾಹದಿಂದ ಕಿರುಚಿದರು. ತೇಷಾಂ ಸುತುಮಲಂ ಯುದ್ಧಂ ಸಂಜಜ್ಞೆ ಕಪಿರಕ್ಷಸಾಂ ಅನ್ಯೋನ್ಯಂ ಪಾದಪೈರ್ಘೋರೈಃ ನಿಘ್ನತಾಂ ಶೂಲಮುದ್ಗರೈಃ. ಭೀಕರವಾದ ಯುದ್ಧ ನಡೆಯಿತು. ಇವರು ಮರ ಹಿಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಅವರು ಶೂಲವನ್ನು, ಸುತ್ತಿಗೆಯನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ರಾಕ್ಷಸೈರ್ವಾನರಾ ಘೋರಾಃ ವಿನಿಕೃತ್ತಾಸ್ತಮಂತತಃ ವಾನರೈ ರಾಕ್ಷಸಾಶ್ಚಾಪಿ ದ್ರುಮೈರ್ಭೂಮಿ ಸಮೀಕೃತಾಃ. ರಕ್ಕಸರು ತಮ್ಮ ಚೂಪಾದ ಬಾಣಗಳಿಂದ ಕತ್ತರಿಸಿದರು. ಚೂಪಾದ ಕತ್ತಿಗಳಿಂದ ವಾನರರನ್ನು ಕತ್ತರಿಸಿದರು ರಾಕ್ಷಸರು. ಹಾಗೆ ವಾನರರ ಮರದ ಪೆಟ್ಟಿಗೆ ನೆಲಸಮ ಆಗೋದು ರಾಕ್ಷಸರು. ರಾಕ್ಷಸಾಸ್ತ್ವಭಿಸಂಕ್ರುದ್ಧಾಃ ವಾನರಾನ್ನಿಶಿತೈಶ್ಚರೈಃ ಯುವ್ಯಧುರ್ಘೋರ ಸಂಕಾಶೈಃ ಕಂಕಪತ್ರೈರಜಿಹ್ಮಗೈಃ ತೇ ಗದಾವಿಶ್ಚ ಭೀಮಾಭಿಃ ಪಟ್ಟಿಶೈಕೂಟಮುದ್ಗರೈಃ ಘೋರೈಃ ಘೋರೈಶ್ಚ ಪರಿಘೈಶ್ಚಿತ್ರೈಃ ತ್ರಿಶೂಲೈಶ್ಚಾಪಿ ಸಂಶ್ರಿತೈಃ. 3 ಮೊನೆ ಇರುವ ಮುಳ್ಳುಗಳಿಂದ, ಶೂಲದಿಂದ, ಪಟ್ಟಿಸದಿಂದ ಘೋರವಾಗಿ ಅವನನ್ನು ಚುಚ್ಚಿದರು. ವಿದಾರ್ಯಮಾಣಾರಕ್ಷೋಭಿಃ ವಾನರಾಸ್ತೆ ಮಹಾಬಲಾಃ ಅಮರ್ಷ ಜನಿತೋದ್ಧರ್ಷಾಃ ಚಕ್ರುಕರ್ಮಾಣ್ಯಭೀತವತ್. ಹೀಗೆ ಚುಚ್ಚಿದರು, ಪೆಟ್ಟು ತಿಂದರು. ಕಪಿಗಳಿಗೆ ಭಯ ಏನಾಗಲಿಲ್ಲ. ಇನ್ನೂ ಯುದ್ಧ ಮಾಡ್ತಾ ಇದ್ದಾರೆ ಉತ್ಸಾಹದಿಂದ. ತದ್ಬಭೂವಾದ್ಭುತಂ ಘೋರಂ ಯುದ್ಧಂ ವಾನರ ರಕ್ಷಸಾಂ ಶಿಲಾಭಿರ್ವಿವಿಧಾಭಿಶ್ಚ ಬಹುಶಾಖೈಶ್ಚ ಪಾದಪೈಃ.
ಯುದ್ಧ ನಡೀತೆ. ರಕ್ಕಸರ ಪೆಟ್ಟು ತಿಂದು ಪ್ರವೇಮು ರುಧಿರಂ ಕೇಚಿತ್, ಕೆಲವೊಬ್ಬರು ರಕ್ತವಾಂತಿ ಮಾಡಿಕೊಂಡ್ರಂತೆ. ಪಾರ್ಶ್ವೇಶು ದಾರಿತಾ ಕೇಚಿತ್, ಚೂಪಾದ ಕತ್ತಿ ಕೊಂತ ಮೊದಲಾದವುಗಳಿಂದ ಪಕ್ಕೆಲುಬು ಸೀಳಿ ಹೋಯಿತು ಕೆಲವೊಬ್ಬರದ್ದು. ಕೇಚಿದ್ರಾಶೀಕೃತಾದ್ರುಮೈಹಿ, ಕೆಲವರು ಬೀಳ್ತಿದ್ದ ಹಾಗೇನೆ ಹೆಣವನ್ನು ತಗೊಂಡು ರಾಪ್ಪ ಅಂತ ಎಸೆದು ಒಂದು ಕಡೆ ಒಟ್ಟಿದರಂತೆ. ಶಿಲಾಭಿಶ್ಚೂರ್ಣಿತಾ ಕೇಚಿತ್ ಕೇಚಿದ್ದಂತೈರ್ವಿದಾರಿತಾ, ಹಾಗೆಯೇ ಇವರು ಸುಮ್ಮನೆ ಇರಲಿಲ್ಲ, ಬಂಡೆ ಹಾಕಿ ಕೆಲವರನ್ನು ಪುಡಿ ಮಾಡಿದ್ರು, ಕೆಲವೊಬ್ಬರನ್ನ ಹಲ್ಲಿನಿಂದ ಸೀಳಿಬಿಟ್ರಂತೆ. ಧ್ವಜೈರ್ವಿಮಥಿತೈರ್ಭಗ್ನೈ ಖಡ್ಗೈಶ್ಚ ವಿನಿಪಾತಿತೈ ರಥೈರ್ವಿಧ್ವಂಸಿತಾ ಕೇಚಿತ್ ವ್ಯಥಿತಾ ರಜನೀತರಾಹ, ಧ್ವಜಗಳಿಂದ ಖಡ್ಗಗಳಿಂದ ರಥಗಳಿಂದ ಬಹಳ ವ್ಯಥೆಗೊಳಗಾದರು. ಗಜೇಂದ್ರೈ ಪರ್ವತಾಕಾರೈ ಪರ್ವತಾಗ್ರೈರ್ವನೌಕಸಾಂ ಮಥಿತೈರ್ವಾಜಿಭಿಃ ಕಿರಣಂ ಸಾರೋಹೈರ್ವಸುಧಾತಳಂ ವಾನರೈರ್ಭೀಮವಿಕ್ರಾಂತೈ ಆಪ್ಲುತ್ಯೋತ್ಪ್ಲುತ್ಯ ವೇಗಿತೈ ರಾಕ್ಷಸಾಕರಜೈಸ್ತೀಕ್ಷ್ಣೈ ಮುಖೇಶು ವಿನಿದಾರಿತಾ, ಕೆಲವು ರಕ್ಕಸರಂತೂ ಭೀಕರವಾಗಿ ಕಪಿಗಳನ್ನು ಕೊಲ್ತಾ ಇದ್ದಾಗ ಕಪಿಗಳು ಸೀದಾ ಹಾರಿ ಅವರ ಮುಖದ ಮೇಲೆ ಅವರ ಉಗುರುಗಳನ್ನು ಆಡಿಸಿ ಸೀಳಿಬಿಟ್ರಂತೆ. ವಿಷಣ್ಣವದನ ಭೂಯೋ ವಿಪ್ರಕಿರಣ ಶಿರೋರುಹಾ ಮೂಢಾಶ್ಚೋಣಿತ ಗಂಧೇನ ನಿಪೇತುರ್ಧರಣೀತಳೇ, ಅವರು ಬೀಳುವಾಗ ಬಿಸಿ ಬಿಸಿಯಾದ ಹಸಿಯಾದ ನೆತ್ತರು ಅದರ ಪರಿಮಳ ಎಲ್ಲ ಕಡೆ ಹರಡಿತಂತೆ. ರಾಕ್ಷಸರು ಸಿಟ್ಟು ಮಾಡಿಕೊಂಡು ಕೆಲವರು ತಲೈರೇವಾ ವಿಧಾವಂತಿ ವಜ್ರಸ್ಪರ್ಶ ಸಮೈರ್ಹರೀನ್, ಕೇವಲ ಮುಂಗೈನಿಂದ ಹೊಡಿತೇವೆ ಅಂತ ಹೋದ್ರಂತೆ. ಹೀಗೆ ಜೋರಾದ ಯುದ್ಧ ನಡೀತು. ಧೂಮ್ರಾಕ್ಷ ಹಾಗೇ ಭೀಕರವಾಗಿ ಯುದ್ಧ ಮಾಡಿದ. ಅವನು ಬೇಕಾದ ಹಾಗೆ ಯುದ್ಧ ಮಾಡಿ ಧನುರ್ಜಾತಂತ್ರಿ ಮಧುರಂ ಹಿಂತಾಲತಾಲ ಸಮನ್ವಿತಂ ಮಂದ್ರಸ್ತನಿತ ಗೀತಂ ತಂ ತತ್ ಯುದ್ಧ ಗಾಂಧರ್ವಮಾಭವೌ, ಯುದ್ಧ ಅಂತನ್ನುವ ಒಂದು ದೊಡ್ಡ ಸಂಗೀತ ಕಚೇರಿ ಕಾನ್ಸರ್ಟ್ ನಡೀತಂತೆ. ಧನುರ್ಜಾತಂತ್ರಿ ಮಧುರಂ, ಆ ಒಂದು ಸಂಗೀತ ಕಚೇರಿ ನಡಿಬೇಕು ಅಂತಂದರೆ ವೀಣೆಯ ಸಾಥ್ ಇರಬೇಕು. ಇಲ್ಲಿ ಬಿಲ್ಲಿನ ನೇಣು ಅನ್ನುವ ತಂತಿ, ಆಮೇಲೆ ಒಳ್ಳೆ ತಾಳ, ಆ ತಾಳ ಹೇಗೆ ಭೀಕರವಾಗಿತ್ತು. ಮಂದಸ್ತನಿತ ಗೀತಂ ತತ್ ಯುದ್ಧ ಗಾಂಧರ್ವಮಾಭವೌ, ಮಾತುಗಳು ಮಿದುವಾಗಿ, ಕೂಗಾಟ ಚೀರಾಟಗಳು ಜೋರಾಗಿ, ಅದೇ ಒಂದು ಯುದ್ಧದ ಸಂಗೀತವೋ ಎಂಬಂತಿತ್ತಂತೆ. ಹಸನ್ ವಿದ್ರಾವಯಾಮಾಸ ದಿಶಸ್ತಾನ್ ಶರವೃಷ್ಟಿಭಿ, ಅನೇಕ ಜನ ಕಪಿಗಳನ್ನು ಓಡಿಸಿದ. ಹೀಗೆ ಧೂಮ್ರಾಕ್ಷ ಪ್ರಜ್ವಲಿಸ್ತಾ ಇರಬೇಕಾದ್ರೆ ಮಾರುತಿ ಅಭ್ಯವರ್ತತಾಂ, ಹನುಮಂತ ಬಂದ. ಕ್ರೋಧಾದ್ವಿಗುಣತಾಂ ರಾಕ್ಷಃ, ಸಿಟ್ಟಿನಿಂದ ಕೆಂಪಡರಿದ ಕಣ್ಗಳವನಾಗಿ ದೊಡ್ಡ ಬಂಡೆಯನ್ನು ತೆಗೆದುಕೊಂಡು ಧೂಮ್ರಾಕ್ಷನ ರಥದ ಮೇಲೆ ಎಸೆದ. ಅದನ್ನು ನೋಡಿ ಧೂಮ್ರಾಕ್ಷ ಜಿಗಿದ, ರಥ ಪುಡಿ ಪುಡಿಯಾಯಿತು. ಸತ್ಯಕ್ತ್ವಾತು ರಥಂ ತಸ್ಯ ಹನುಮಾನ್ ಮಾರುತಾತ್ಮಜಃ ರಕ್ಷಸಾಂ ಕದನಂ ಚಕ್ರೇ ಸಸ್ಕಂಧ ವಿಟಪೈರ್ದ್ರುಮೈಃ. ಆಮೇಲೆ ಆ ರಕ್ಕಸನನ್ನ ಕುರಿತು ಒಂದು ದೊಡ್ಡ ಮರವನ್ನು ಎಸೆದ. ವಿದ್ರಾವ್ಯ ರಾಕ್ಷಸಂ ಸೈನ್ಯಂ ಹನುಮಾನ್ ಮಾರುತಾತ್ಮಜಃ ಗಿರೇಶ್ ಶಿಖರಮಾದಾಯ ಧೂಮ್ರಾಕ್ಷಮಭಿದುದ್ರುವೇ. ಧೂಮ್ರಾಕ್ಷನನ್ನ ಕುರಿತು ಹನುಮಂತ ಒಂದು ಬಂಡೆಯನ್ನು ತೆಗೆದುಕೊಂಡು ಓಡಿದ. ಧೂಮ್ರಾಕ್ಷ ಏನು ಮಾಡಿದ, ಗದೆಯನ್ನು ತೆಗೆದು ಹನುಮಂತನ ತಲೆಗೆ ಹೊಡೆದ. ಅವನಿಗೇನು ಅನ್ನಿಸ್ಲೇ ಇಲ್ಲ. ತಂಪ್ರಹಾರಮ ಚಿಂತೆಯನ್, ಧೂಮ್ರಾಕ್ಷನ ಪೆಟ್ಟನ್ನು ಲೆಕ್ಕಿಸದೆ ಧೂಮ್ರಾಕ್ಷನ ತಲೆಯ ನಡುವೆ
ಆ ಒಂದು ಬಂಡೆಯನ್ನು ಹಾಕಿದ. ಪಪಾತ ಸಹಸಾ ಭೂಮೌ ವಿಕಿರಣ ಇವ ಪರ್ವತಃ. ಧೂಮ್ರಾಕ್ಷ ಧಪ್ ಅಂತ ಬಿದ್ದ. ಹೇಗೆ? ವಿಕಿರಣ ಇವ ಪರ್ವತಃ, ಭೂಮಿಯಲ್ಲಿ ಚಲ್ಲಾಪಿಲ್ಲಿಯಾದ ಬೆಟ್ಟದ ಹಾಗೆ ಬಿದ್ದ. ಮೇಲ್ಗಡೆಯಿಂದ ಬಿದ್ದು ಪುಡಿಪುಡಿಯಾದ ಬೆಟ್ಟದ ಕೊಡಗಲ್ಲಿನ ಹಾಗೆ ಇದ್ದ. ಸತು ಪವನ ಸುತೋ ನಿಹತ್ಯ ಶತ್ರುನ್ ಕ್ಷತಜವಹಾಸ್ತರಿತಶ್ಚ ಸಂವಿಕೀರ್ಯ ರಿಪುವಧ ಜನಿತ ಶ್ರಮೋ ಮಹಾತ್ಮ ಮುದಮಗಮತ್ ಕಪಿಭಿಸ್ಸು ಪೂಜ್ಯಮಾನಃ. ಹೀಗೆ ಧೂಮ್ರಾಕ್ಷನನ್ನು ಕೊಂದಾಗ ಕಪಿಗಳೆಲ್ಲ ಸಂತಸಗೊಂಡು ಹನುಮಂತನನ್ನು ಪೂಜಿಸಿದರು, ಹೊಗಳಿದರು ಅನ್ನುವಲ್ಲಿಗೆ 52ನೆಯ ಸರ್ಗ ಮುಗಿದಿದೆ. ಧೂಮ್ರಾಕ್ಷಂ ನಿಹತಂ ಶ್ರುತ್ವಾ ರಾವಣೋ ರಾಕ್ಷಸೇಶ್ವರಃ ಕ್ರೋಧೇನ ಮಹತಾವಿಷ್ಟೋ ನಿಶ್ವಸನ್ನೂರಗೋ ಯಥಾ. ಧೂಮ್ರಾಕ್ಷ ಸತ್ತಿದ್ದನ್ನು ಕಂಡು ರಕ್ಕಸರ ಒಡೆಯ ರಾವಣ ಸಿಟ್ಟು ಮಾಡಿಕೊಂಡ. ದೀರ್ಘಮುಷ್ಣಂ ವಿನಿಶ್ವಸ್ಯ ಕ್ರೋಧೇನ ಕಲುಷೀಕೃತಃ ಅಬ್ರವೀದ್ರಾಕ್ಷಸಂ ಕ್ರೂರಂ ವಜ್ರದಂಷ್ಟ್ರಂ ಮಹಾಬಲಂ. ಆಮೇಲೆ ವಜ್ರದಂಷ್ಟ್ರ ಅನ್ನುವ ವಜ್ರದಂಷ್ಟ್ರ ಅನ್ನುವ ರಕ್ಕಸನನ್ನು ಕುರಿತು ಹೇಳಿದ. ಗಚ್ಚತ್ವಂ ವೀರ ನಿರ್ಯಾಹಿ ರಾಕ್ಷಸೈ ಪರಿವಾರಿತಃ ಜಹಿದಾಶರಥಿಂ ರಾಮಂ ಸುಗ್ರೀವಂ ವಾನರೈಃ ಸಹ. ಓ ವಜ್ರದಂಷ್ಟ್ರನೇ, ಹೋಗು, ರಾಮನ್ನ ಕೊಲ್ಲು, ಸುಗ್ರೀವನನ್ನೂ ಕೊಲ್ಲು. ತಥೇತ್ಯುಕ್ತ್ವಾ ಧೃತತರಂ ಮಾಯಾವಿ ರಾಕ್ಷಸೇಶ್ವರ ನಿರ್ಜಗಾಮ ಬಲೈಃ ಸಾರ್ಧಂ ಬಹುಭಿಃ ಪರಿವಾರಿತಃ. ಆಯಿತು ಅಂತ ಹೇಳಿ ಆ ರಕ್ಕಸ ವಜ್ರದಂಷ್ಟ್ರ ಹೊರಟ. ತಥೋ ವಿಚಿತ್ರಕೇಯೂರ ಮುಕುಟೇನ ವಿಭೂಷಿತಃ. ಹಿಂದೆಂದೂ ಕಾಣದ ತೋಳಬಂದಿಯಿಂದ, ಕಿರೀಟದಿಂದ, ಒಳ್ಳೆಯ ಕವಚದಿಂದ ಕೂಡಿಕೊಂಡು ಬಿಲ್ಲನ್ನು ಹಿಡಿದುಕೊಂಡು ಮುಂದೆ ಹೊರಟ. ಆಮೇಲೆ ರಕ್ಕಸರೆಲ್ಲ ಅವನನ್ನು ಸುತ್ತುವರೆದು ಮುನ್ನಡೆಸಿದರು ನಡಿಯಿಂದ. ಎಲ್ಲರೂ ಕೂಡ ವಿಚಿತ್ರವಾಸ ಸಹ ಬೆಲೆ ಬಾಳುವ ಬಟ್ಟೆಯನ್ನು ತೊಟ್ಟಿದ್ರು. ಮದದಿಂದ ಕೂಡಿದ ಆನೆಗಳಿದ್ದುವು. ಈ ಎಂತೆಂತಹ ಒಳ್ಳೆಯ ಶರೀರ ಇರುವವರಿದ್ರು ಅಂದರೆ ಚಲಂತ ಇವ ಪರ್ವತಾಹ, ಪರ್ವತವೇ ಸಾಕ್ತಾ ಇದೆಯೋ ಎಂಬಂತೆ ಇದ್ರು. ಯುದ್ಧ ಕುಶಲರು, ತೋಮರ, ಅಂಕುಶ ಮೊದಲಾದವುಗಳನ್ನು ಹಿಡಿದವರು. ಆ ರಾಕ್ಷಸ ಬಲವನ್ನು ನೋಡಿದರೆ ಮಳೆಗಾಲದಲ್ಲಿ ಗುಡುಗುವ ಮೋಡದಂತೆ ಇತ್ತಂತೆ. ದಕ್ಷಿಣ ದ್ವಾರದಿಂದ ಹೊರಗಡೆ ಬಂದರು. ಅಲ್ಲಿ ಅಂಗದ ಇದ್ದ. ಅವರು ಹೊರಟಾಗ ಅವರಿಗೂ ಕೂಡ ಕೆಟ್ಟ ಶಕುನಗಳಾದವು. ವಜ್ರದಂಷ್ಟ್ರ ಮೊದಲಾದವರಿಗೆ ನರಿಗಳು ಬೆಂಕಿಯನ್ನು ಉಗುಳುತ್ತವೋ ಎಂಬಂತೆ ಕಂಡಿತಂತೆ. ವ್ಯಾಹರಂತ ಮೃಗಾಘೋರಾಹ ರಕ್ಷಸಾಂ ನಿಧನಂ ತದಾ. ಮೃಗಗಳೆಲ್ಲ ಸೂಚಿಸಿದವಂತೆ. ಈ ಔತ್ಪಾತಿಕೆಗಳನ್ನು ನೋಡಿ, ಉತ್ಪಾತ ಅಂತಂದರೆ ಒಂದು ಏನೋ ಕೆಡುಕಿನ ಸೂಚನೆ, ಅದನ್ನೆಲ್ಲ ನೋಡಿ ಸಹಿಸಿಕೊಂಡು ರಣೋತ್ಸುಕನಾಗಿ ಹೊರಟ. ತಾನಸ್ತು ವಿದ್ರವತೋ ದೃಷ್ಟ್ವಾ ವಾನರಾಜಿತಕಾಶಿನಃ ಪ್ರಣೇದುಸ್ಸು ಮಹಾನಾದಾನ್ ದಿಶ ಶಬ್ದೇನ ಪೂರಯನ್. ಕಪಿಗಳು ಯುದ್ಧಕ್ಕೆ ಅಂತ ಬಂದರು. ಯಥಾಪ್ರಕಾರ ಭೀಕರವಾದ ಯುದ್ಧ ನಡೆಯಿತು. ಕೆಲವರು ಕಪಿಗಳ ಜೊತೆ ಯಾಕೆ ನಾವು ಆಯುಧಗಳನ್ನು ಇಟ್ಕೊಂಡು ಯುದ್ಧ ಮಾಡಬೇಕು ಅಂತ ಹೇಳಿ ಕೇಚಿದ ಅಸ್ತ್ರಾಣಿ ಸಂತ್ಯಜ್ಯ, ಅಸ್ತ್ರಗಳನ್ನು ಎಸೆದು ಕೈಗಳಿಂದಲೂ ಕಾಲುಗಳಿಂದಲೂ ಹಿಡಿಗೈಗಳಿಂದಲೂ ಮರಗಳಿಂದಲೂ ಹೊಡೆದಾಡದರಂತೆ. ತಮ್ಮ ಮೊಣಕಾಲುಗಳಿಂದ ಗುದ್ದಿ ಕೆಲವರನ್ನು ಪುಡಿ ಮಾಡಿದರಂತೆ. ಹೀಗೆ ವಾನರರ ಬಲ ಉಲ್ಲೋಲ ಕಲ್ಲೋಲಗೊಂಡಿತು. ಆಗ ಇದನ್ನು ನೋಡಿದ ತಾನ್ ರಾಕ್ಷಸ ಗಣಾಂತರವಾನ್ ವೃಕ್ಷಮುದ್ಯಮ್ಯ ವೀರ್ಯವಾನ್ ಅಂಗದ ಕ್ರೋಧತಾಂ ರಾಕ್ಷಃ ಸಿಂಹ ಕೃದ್ರ ಮೃಗಾನಿವಾ. ಅಂಗದ ನೋಡಿದ, ಸಿಟ್ಟು ಮಾಡಿಕೊಂಡು
ಒಂದು ದೊಡ್ಡ ಮರವನ್ನು ಇಟ್ಟುಕೊಂಡು ಎಲ್ಲರನ್ನು ಬಡಿದು ಹಾಕಿದ. ಭೂಮಿರ್ಭಾತಿರಣೇ ತತ್ರ ಶಾರದೀವ ಯಥಾನಿತ ಅಂಗದಸ್ಯ ಚ ವೇಗೇನ ತದ್ರಾಕ್ಷಸ ಬಲಂ ಮಹತ್. ಅಂಗದನ ವೇಗಕ್ಕೆ ಎಲ್ಲರೂ ಕಂಗಾಲಾದರು ಅನ್ನುವಲ್ಲಿಗೆ 53ನೆಯ ಸರ್ಗ ಮುಗಿದಿದೆ. 54ನೆಯ ಸರ್ಗದಲ್ಲಿ ವಜ್ರದಂಷ್ಟ್ರನ ನಾಶ ಆಗ್ತದೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತೊಂದು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ. ನಾಳೆ 6 ಗಂಟೆಯಿಂದ 7ರವರೆಗೆ, 7ರ ನಂತರ ಒಂದು ಸಣ್ಣ ಮೀಟಿಂಗು ಒಂದಿದೆ. ಅದರಿಂದಾಗಿ ನಾಳೆ 6ರಿಂದ 7ರ ತನಕ ಚಿಂತನೆ ಮಾಡೋಣ. ಈ ತನಕದ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.